ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ನಿನ್ನೆ ಹೇಳಿದಾಗೆ ಆಯಾ ಸೀಸ್ನಲ್ ಸಿಕ್ಕುವಂತಹ ಹಣ್ಣುಗಳು, ತರಕಾರಿ ಸೇವನೆ ಮಾಡಿದ್ರೆ ನಮಗೆ ಈ ವಿರುದ್ಧ ಆಹಾರಕ್ಕಿಂತ ಇದು ಭಾರಿ ಚೆನ್ನಾಗಿರ್ತದೆ. ಈಗ ಸೀಸನ್ ಇದು ಕರ್ಬೂಸ ಅಂತಾರೆ ಇದನ್ನು. ಇದರಲ್ಲಿ ಅನೇಕ ರೀತಿಯ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ ಮತ್ತು ವಿಟಮಿನ್ ಸಿ ರಿಚ್ ಇದೆ. ಕಾರಣ ಆಯಾ ಸೀಸನ್ನಲ್ಲಿ ಬರುವಂಥ ಈ ಹಣ್ಣುಗಳನ್ನು ಸೇವನೆ ಮಾಡ್ತಾ ಬಂದರೆ ಆ ಭೂಮಿಯಲ್ಲಿರುವಂತಹ ರಸಾಯನಗಳನ್ನು ಎಳೆಕೊಂಡು ತಾನು ಬೆಳೆದು ತನ್ನ ಮಗು ಅಂದರೆ ಇದಕ್ಕೆ ಸಹ ಶೇಖರಣೆ ಮಾಡ್ಕೊತಾರೆ. ಇದರಲ್ಲಿ ಶೇಖರಿಸ್ಕೊತದೆ ಎಲ್ಲ. ಅದೇ ಈ ಸೀಸನ್ ಅಂದರೆ ಈ ಋತು ಬಿಟ್ಟರೆ ಮತ್ತೆ ಇದು ಬರಲ್ಲ ಅಂದರೆ ಇದು ಕಾಯಿಲೆಗೆ ಈಡಾಗ್ತದೆ. ಭಾರಿ ಕಷ್ಟ, ಬೆಳೆಸಲಿಕ್ಕೆ ಕಷ್ಟ. ಅದು ಈ ಸೀಸನ್ನಲ್ಲಿ ಈ 2 to 3 ಮಂತ್ಸಲ್ಲಿ ಇದು ಚೆನ್ನಾಗಿ ಬರ್ತದೆ. ಅದಕ್ಕೆ ಯಾವುದೇ ಕಾಯಿಲೆ ಕಸರಿರಲಿಲ್ಲ, ಯಾವುದೇ ಕಾರಣಕ್ಕೆ ಕಾಯಿಲೆಗೆ ಈಡಾಗಲ್ಲ. ಇದು ಚೆನ್ನಾಗಿ ಬೆಳೀತದೆ. ಈ ಅಂಶಗಳು ಎಲ್ಲ ತನ್ನಲ್ಲಿ ಶೇಖರಿಸಿಕೊಂಡು ಯಾರು ಸೇವನೆ ಮಾಡ್ತಾರೋ ಅವರಿಗೆ ಇದನ್ನು ಬರ್ತದೆ. ಇದರಿಂದ ನಾನಾ ರೀತಿಯ ನಮಗೆ ಲಾಭಗಳಿದೆ. ಹೊಟ್ಟೆಯಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದು ನಿವಾರಣೆ ಮಾಡ್ತಾರೆ. ಅಲ್ಸರು, ಅಲರ್ಜಿ, ಮಲಬದ್ಧತೆ, ಹೃದಯಕ್ಕೆ ಭಾರಿ ಒಳ್ಳೆಯದಿದು, ಕಣ್ಣಿಗೆ ಒಳ್ಳೆಯದು. ಇಂತಹ ಈ ಒಂದು ಋತುವಲ್ಲಿ ಬರುವಂತಹ ಎಲ್ಲ ಹಣ್ಣುಗಳನ್ನು ಸೇವಿಸಿ ಆರೋಗ್ಯವರಿಬೇಕೆಂದು ಕೇಳ್ಕೊಳ್ಳುತ್ತಾ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.